ವಿಡಿಯೋ ಟೈಟಲ್ ಅನ್ನೇ ನಿಮಗೆ ಗೊತ್ತಾಗ್ಬಿಟ್ಟಿರುತ್ತೆ. ನಾನು ಈ ವಿಡಿಯೋನಲ್ಲಿ ಹೇಳ್ತಕ್ಕಂಥ ಪ್ರತಿಯೊಂದು ವಿಷಯನೂ ಕೂಡ ನನ್ನ ಒಂದು ಒಪಿನಿಯನ್ ಆಗಿರುತ್ತೆ. ಜೊತೆಗೆ ನಾನು ಯಾರನ್ನೂ ಇಲ್ಲಿ ಡ್ರಿಂಕ್ಸ್ ಮಾಡು ಅಂತಲೂ ಹೇಳ್ತಿಲ್ಲ, ಮಾಡಬೇಡಿ ಅಂತಲೂ ಹೇಳ್ತಾ ಇಲ್ಲ. ಕಂಪ್ಲೀಟ್ ಆಗಿ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದನೇ ಅದು ಲೀಗಲ್ ಆಗಿರೋದ್ರಿಂದ ಅದು ನಿಮ್ಮ ಕಂಪ್ಲೀಟ್ ಇಂಟ್ರೆಸ್ಟ್ ಆಗಿರುತ್ತೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಡ್ರಿಂಕ್ಸ್ ಮಾಡ್ಬೋದು ಅಥವಾ ಮಾಡ್ದಲ್ಲೂ ಇರ್ಬೋದು. ನಾನು ಈ ವಿಡಿಯೋದಲ್ಲಿ ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ನಮ್ಮ ಫ್ಯಾಮಿಲಿಗೆ ಆಗಲಿ, ನಮ್ಮ ಮೆಂಟಲ್ ಹೆಲ್ತ್ಗೆ ಆಗಲಿ, ನಮ್ಮ ಫ್ಯೂಚರ್ಗೆ ಆಗಲಿ ಯಾವ ಥರ ಅಫೆಕ್ಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ ನೀವೇನಾದರೂ ರಿಯಲ್ ಆಗೇನೆ ಕ್ವಿಟ್ ಮಾಡಬೇಕು ಅಂತ ಜೆನ್ಯೂನ್ ಆಗಿ ಅನ್ಕೊಂತಿದ್ರೆ ಯಾವ ಥರ ಸ್ಟೆಪ್ಸ್ನ ನೀವು ತಗೋಬಹುದು ಅನ್ನೋದನ್ನ ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಫಸ್ಟ್ ಆಫ್ ಆಲ್, ಇಂಡಿಯಾನಲ್ಲಿ ಆಲ್ಮೋಸ್ಟ್ ಆಲ್ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ. ಹೆಂಗೆ ನಾರ್ಮಲೈಸ್ ಆಯಿತು ಅಂತ ನನಗೂ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರಲ್ಲಿ ಇದ್ದಾಗಲ್ಲ ನಮ್ಮ ಅಪ್ಪ ಅಮ್ಮ ಈ ಎಣ್ಣೆ ಅಂಗಡಿಗೆ ಹೋಗ್ಬಿಟ್ಟು ಡ್ರಿಂಕ್ಸ್ ತಗೊಂಬಾ ಅಂತ ಅಂದ್ರೆ ನಾವು ಕಳಿಸ್ತಾನೆ ಇರಲಿಲ್ಲ. ಅಲ್ಲಿ ಹೋದ್ರೆ ಹುಡುಗರು ಹಾಳಾಗಿ ಹೋಗ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಅವ್ರು ಅನ್ಕೊತಾ ಇದ್ರು. ಬಟ್ ನಾವು ಈ ಕಾಲದಲ್ಲಿ ನಾವು ಯಾಕೆ ಡ್ರಿಂಕ್ಸ್ಗೆ ತುಂಬಾ ಅಡಿಕ್ಟ್ ಆಗಿದ್ದೀವಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ತುಂಬಾ ಜನ ಯಂಗ್ಸ್ಟರ್ಸೇ ಆಗಿರಲಿ, ಈ ನ್ಯೂ ಇಯರ್ ಆದ್ಮೇಲೆಲ್ಲ ಎಷ್ಟೊಂದು ವಿಡಿಯೋಸ್ನ ನಾನು ನೋಡಿದೆ. ತುಂಬ ಜನ ಯಂಗ್ಸ್ಟರ್ಸು ಮುಗ್ಗ ಕುಡಿದು ಹೊರಗಡೆ ಬರ್ತಾ ಇದ್ರು ಪಾರ್ಟಿ ಮುಗಿಸ್ಕೊಂಡು. ಸೊ ಇದು ನನಗೆ ತುಂಬಾ ಬೇಜಾರಾಯಿತು. ಇದು ಕಂಪ್ಲೀಟಾಗಿ ನಾನು ಹೇಳ್ತಾ ಇದ್ದೀನಲ್ಲ, ನನ್ನ ಒಂದು ಮೈಂಡ್ ಸೆಟ್. ನೀವು ಕೂಡ ಈ ಮೈಂಡ್ ಸೆಟ್ ಆಗಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ ಹೇಳ್ತಾ ಹೋಗಿ, ಓಕೆನಾ? ನಾನು ಕೂಡ ಓದಿ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಫಸ್ಟ್ ಆಫ್ ಆಲ್, ನಾವು ಇದಕ್ಕೆ ಹೆಂಗೆ ನಾರ್ಮಲೈಸ್ ಆಗ್ತಾ ಬಂದು ಈ ಆಲ್ಕೋಹಾಲ್ ಡ್ರಿಂಕಿಂಗ್ ಅಂತ ಹೇಳ್ತಾ ಹೋದರೆ, ಫಸ್ಟ್ ಆಫ್ ಆಲ್ ನನ್ನ ಪ್ರಕಾರ ಮೀಡಿಯಾ ಅಂತ ಅಂದರೆ ಸಿನಿಮಾ ಆಗಿರ್ಬೋದು, ಯೂಟ್ಯೂಬ್ ವೀಡಿಯೋಸ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ವೀಡಿಯೋಸ್ ಆಗಿರ್ಬೋದು, ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ತುಂಬ ನಾರ್ಮಲ್ ಆಗಿ ತೋರಿಸ್ತಾರೆ. ಅವರು ಆ ವೀಡಿಯೋಸ್ನಲ್ಲಿ ಏನು ತೋರಿಸ್ತಾರೆ ಅಂತಂದರೆ, ಒಬ್ಬ ಡ್ರಿಂಕ್ಸ್ ಮಾಡ್ತಕ್ಕಂಥವನು ಆರಾಮಾಗಿದ್ದಾನೆ, ಅವನೊಬ್ಬ ಹೀರೋ, ಈಸ್ ಎ ಜೆಂಟಲ್ಮ್ಯಾನ್ ಅನ್ನೋ ಥರ ತೋರಿಸ್ತಾ ಇರ್ತಾರೆ. ಬಟ್ ಡ್ರಿಂಕ್ಸ್ ಮಾಡೋದ್ರಿಂದ ಅವನಿಗೆ ಆಗಿರ್ತಕ್ಕಂಥ ರಿಯಾಕ್ಷನ್ಸ್ ಏನು, ಅವನಿಗೆ ಲಿವರ್ ಹೋಯ್ತಾ, ಹಾರ್ಟ್ ಹೋಯ್ತಾ, ಅಥವಾ ಕಿಡ್ನಿ ಹೋಯ್ತಾ, ಇವೇನೂ ಅವ್ರು ಹೇಳ್ತಾ ಹೋಗಲ್ಲ. ಜಸ್ಟ್ ಹೀರೋ ಅಂದರೆ ಡ್ರಿಂಕ್ಸ್ ಮಾಡ್ತಾನೆ ಅನ್ನೋ ಲೆವೆಲ್ಗೆ ಅವ್ರು ನಾರ್ಮಲೈಸ್ ಮಾಡಿಬಿಟ್ಟಿದ್ದಾರೆ. ಸೊ 10ನೇ ಕ್ಲಾಸ್ 12ನೇ ಕ್ಲಾಸ್ ಹುಡುಗರು ಕೂಡ ಏನು ಮಾಡ್ತಾರೆ ಅಂತಂದರೆ, ಸೊ ದಿಸ್ ಇಸ್ ಎ ಕ್ಯೂರಿಯಾಸಿಟಿ. ಅದು ಹೆಂಗಿರುತ್ತೆ ಅಂತಲೇ ಗೊತ್ತಿರಲ್ಲ, ಏನು ಟ್ರೈ ಮಾಡಿ ನೋಡ್ಬೇಕು ಅಂತಕ್ಕಂಥ ಒಂದು ಕ್ಯೂರಿಯಾಸಿಟಿ ಅವ್ರಿಗೆ ಹುಟ್ಟಾಗ್ಬಿಡುತ್ತೆ. ಓಕೆನಾ? ಸೆಕೆಂಡರಿ ರೀಸನ್ ಏನು ಅಂತಂದರೆ ಪೀರ್ ಪ್ರೆಷರ್. ಅಂದರೆ ನಮ್ಮ ಸುತ್ತಮುತ್ತ ಇರೋರೇನೇ ಡ್ರಿಂಕ್ಸ್ ಮಾಡಲ್ಲ ಅಂತಂದರೆ, ಓ ನೀ ಡ್ರಿಂಕ್ಸ್ ಮಾಡಲ್ವಾ, ಭಾರಿ ಒಳ್ಳೆಯವನ ನೀನು ಅನ್ನೋ ಥರ ಮಾತಾಡ್ತಾ ಇರ್ತಾರೆ. ಯಾವಾಗಪ್ಪ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ನಾರ್ಮಲೈಸ್ ಆಯಿತು? ಚಿಕ್ಕ ಹುಡುಗರಿಂದ ನಮಗೆ ಹೇಳಿ ಕಲಿಸಿರೋದೇ ನಮ್ಮ ಅಪ್ಪ ಅಮ್ಮ ಡ್ರಿಂಕ್ಸ್ ಮಾಡಬಾರ್ದು ಅಂತ ತಾನೆ. ಮತ್ತು ಅದು ಹೆಂಗೆ ನಾರ್ಮಲ್ ಆಗೋಯಿತು? ನಾವು ಕಲ್ತ್ಕೊಂಡ್ಬಿಟ್ಟು ಬೇರೆಯವ್ರನ್ನ ಬ್ಲೇಮ್ ಮಾಡಿದ್ರೆ, ಓ ನೀನು ಡ್ರಿಂಕ್ಸ್ ಮಾಡಲ್ವಾ, ಹಂಗಂತಂದರೆ ನೀವು ಅಷ್ಟು ಒಳ್ಳೆಯವನಾ ಅನ್ನೋ ಥರ ನಾವು ಮಾತಾಡ್ತಾ ಇರ್ತೀವಿ. ಇದನ್ನು ತುಂಬ ಕಡೆ ನಾನೇ ನೋಡಿದ್ದೀನಿ. ನಾವೇನೇ ಎಷ್ಟೊಂದು ಕಡೆ ಈ ಪಾರ್ಟೀಸ್ ಮಾಡುವಾಗೆಲ್ಲ ಹೋದರೆ, ಅಲ್ಲೋ ಕುತ್ಕೊಂಡ್ರೆ ನನಗೆ ಸ್ಪ್ರೈಟ್ ಸಾಕು, ನಾನು ಡ್ರಿಂಕ್ಸ್ ಮಾಡಲ್ಲ ಅಂತ ಹೇಳಿದ್ರೆ, ನಮ್ಮನೇನೆ ಇವನೇನಪ್ಪ ಭಾರಿ ಒಳ್ಳೆ ಹುಡುಗ ಇದ್ದಂಗಿದ್ದಾನೆ ಅನ್ನೋ ಥರ ಕಿಂಡಲ್ ಮಾಡ್ತಾರೆ. ಅಂದರೆ ಅದನ್ನೆಲ್ಲ ಯಾಕೆ ಮಾಡಬೇಕು? ಈ ಥರ ಹೇಳೋದ್ರಿಂದನೇ ತುಂಬ ಜನ ನಮ್ಮನ್ನು ಈ ಥರ ಮಾಡಿಬಿಡ್ತಾರೆ, ಸೊ ನಮ್ಮನ್ನು ಒಬ್ಬ ವೀಕಾಗಿ ನೋಡ್ತಾರೆ ಅನ್ನೋ ಕಾರಣಕ್ಕೇ ಎಷ್ಟೊಂದು ಜನ ಡ್ರಿಂಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೂರನೇ ರೀಸನ್ ಏನು ಅಂತಂದರೆ ಚೈಲ್ಡ್ಹುಡ್ ಕ್ಯೂರಿಯಾಸಿಟಿ. ನಾನು ಹೇಳ್ದಂಗೆ ಈ 10ನೇ ಕ್ಲಾಸ್ ಹುಡುಗರೆಲ್ಲ ಒಂದ್ಸರಿ ಟ್ರೈ ಮಾಡಬೇಕು ಅಂತ ಯಾವನೋ ಒಬ್ಬ ದರಿದ್ರ ನನ್ನ ಮಗ ಇರ್ತಾನೆ. ಅವನು ಎಲ್ಲರಿಗೂ ಹೇಳ್ಬಿಡ್ತಾನೆ, ಹಿಂಗೆ ಕುಡಿದ್ರೆ ಸಖತ್ತಾಗಿರುತ್ತೆ, ಇದು ಸಖತ್ತಾಗಿರುತ್ತೆ, ನೀನು ಕುಡಿಯಲ್ವಾ, ಒಂದ್ಸತಿನೂ ಟ್ರೈ ಮಾಡಿಲ್ವಾ, ಈ ಥರ ಎಲ್ಲ ಕ್ಯೂರಿಯಾಸಿಟಿ ಹುಟ್ಟಿಸ್ಬಿಡ್ತಾನೆ. ಅವಾಗ ಚಿಕ್ಕ ಹುಡುಗರಿಗೆ ಏನು ಗೊತ್ತಿರುತ್ತೆ, ಅವಾಗ ಅಡಿಕ್ಟ್ ಆದವರು ಅವಾಗ ಒಕೇಶನಲ್ಲಿ ಕುಡಿತಾನೆ ಇರ್ತಾರೆ. ಬಟ್ ಒಂದು ಪಾಯಿಂಟ್ ಆಫ್ ಟೈಮ್ ಬಂದಾಗ ಅವ್ರು ದುಡಿತಾರೆ ಅಂತ ಬಂದಾಗ ಅವ್ರಿಗೆ ಅದು ಹೊಸದೇ ಅನ್ಸಲ್ಲ, ನಾರ್ಮಲೈಸ್ ಆಗ್ಬಿಟ್ಟಿರುತ್ತೆ, ಆರಾಮಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಫ್ಯೂಚರ್ನಲ್ಲಿ ಇದು ಯಾವ ಲೆವೆಲಿಗೆ ಅಫೆಕ್ಟ್ ಮಾಡುತ್ತೆ ಅಂತಂದರೆ, ಒಂದು 18 ವರ್ಷ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ, ಒಂದು 26 ವರ್ಷ 27 ವರ್ಷ ಕಂಟಿನ್ಯೂಸ್ ಒಂದು 10 ಇಯರ್ಸ್ ಕುಡಿದಿದ್ದಾನೆ ಅಂತಂದರೆ ಲಿವರೇ ಇರಲ್ಲ. ಪ್ರಾಮಿಸ್. ಇದು ನನ್ನ ಫ್ರೆಂಡಿಗೆ ನಡೆದಿರೋ ಘಟನೆನೇ ಹೇಳ್ತೀನಿ. ನನ್ನ ಫ್ರೆಂಡಿಗೆ ಏನಾಯಿತು ಅಂದರೆ, ಅವ್ನು 10th ಇರುವಾಗ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಅವಾಗ 11th 12th ನಾನು ಅವನು ಒಂದೇ ಕಾಲೇಜ್ಗೆ ಹೋದ್ವು. ಅಲ್ಲಿ ಕೂಡ ಅವ್ನು ಕುಡಿತಾ ಇದ್ದ, ಬಟ್ ಬಿಯರ್ ಕುಡಿತಿದ್ದ, ಹಾಟ್ ಡ್ರಿಂಕ್ಸ್ ಕೂಡ ಕುಡಿತಾ ಇದ್ದ. ಅಂದರೆ ಟೀಚರ್ಸ್ಗೆ ಯಾರು ಗೊತ್ತಿಲ್ಲದಂಗೆ ನಾವು ಆಲ್ಮೋಸ್ಟ್ ಹಾಸ್ಟೆಲ್ನಲ್ಲಿ ಬೆಳೆದಿದ್ದು. ಅವಾಗ ಅವ್ನು ಡ್ರಿಂಕ್ಸ್ ಮಾಡ್ತಾ ಇದ್ದ. ಆಮೇಲೆ ಏನಾಯಿತು ಅಂದರೆ ಡಿಗ್ರಿ ಕಾಲೇಜಿಗೆ ಜಾಯ್ನ್ ಆದ. ಅವ್ನು ಕಂಪ್ಲೀಟ್ಲಿ ಡಿಸ್ಟ್ರಾಕ್ಟೆಡ್, ಓದೋ ಕಡೆ ಅವ್ನಿಗೆ ಮನಸ್ಸೇ ಇಲ್ಲ. ಅದಾದಮೇಲೆ ಅಲ್ಲೂ ಕೂಡ ಕುಡಿತಾ ಇದ್ದ, ಕುಡಿಯೋಕ್ಕೆ ಅಡಿಕ್ಷನ್ ಆಗೋದ. ಸೆಕೆಂಡ್ ಇಯರ್ ಡಿಗ್ರಿಗೇ ಅವ್ನು ಡ್ರಾಪ್ ಔಟ್ ಆಗ್ಬಿಟ್ಟು ಅವ್ರ ಮನೆಯಲ್ಲೆಲ್ಲ ಇನ್ಫ್ಲೂಯೆನ್ಸ್ ಇದರಿಂದ ಯಾವುದೋ ಒಂದು ಹಾಸ್ಟೆಲ್ ವಾರ್ಡನ್ ಆಗಿ ಅವನನ್ನು ಸೇರಿಸಿದ್ರು. ಸೇರಿಸಾದ್ಮೇಲೆ ಏನಾಯಿತು ಅಂತಂದರೆ, ಅಲ್ಲೂ ಕೂಡ ಒಂದು 15,000 ಸಂಬಳ ಅಂತಂದರೆ 10,000ಕ್ಕೆ ಡೈಲಿ, ಇವಾಗಿನ ಇಂಡಿಯಾದಲ್ಲಿ ಅಫೋರ್ಡಬಲ್ ಆಗಿದೆಯಲ್ಲ ಕುಡಿಯೋದಲ್ಲ, ಹೋಗ್ಬಿಟ್ಟು 50 ರೂಪಾಯಿ ಕೊಟ್ಟರೆ ಎಣ್ಣೆ ಪ್ಯಾಕೆಟ್ ಸಿಗುತ್ತೆ, ತಗೊಂಬಂದು ಕುಡಿತಾ ಇದ್ದ. ಸೊ 10,000 ಕುಡಿತಾ ಇದ್ದ, 5,000 ಮಾತ್ರ ಮನೆಗೆ ಕಳಿಸ್ತಾ ಇದ್ದ. ಪಾಪ ಅವ್ರಿಗೆ ನೋಡಿದರೆ ಅವ್ರಿಗೆ ಅಪ್ಪನೂ ಕೂಡ ಇಲ್ಲ, ಅಮ್ಮ ಒಬ್ಬರೇ, ಅದು ಇವನ ಮೇಲೆ ಡಿಪೆಂಡೆಂಟ್ ಆಗಿರ್ತಕ್ಕಂಥ ಅಮ್ಮ. ಸೊ ಅವನ ಕರಿಯರ್ ಯಾವ ಥರ ಇಂಪ್ರೂವ್ ಆಗುತ್ತೆ ಫ್ಯೂಚರ್? ಅಂದರೆ ಅವ್ನಿಗೆ ಯಾವುದೇ ರೀತಿಯಾದ ಫೋಕಸ್ಸೇ ಇಲ್ಲ. ಡೈಲಿ ಇವತ್ತು ಕುಡಿದ್ರೆ ಸಾಕು ಅನ್ನೋ ಲೆವೆಲಿಗೆ ಅವ್ನು ಇದಾಗ್ಬಿಟ್ಟಿದ್ದಾನೆ. ನಾನು ಕೂಡ ಅವ್ನಿಗೆ ಅಡ್ವೈಸ್ ಮಾಡೋಕ್ಕೆ ಹೋದರೆ, ಬಿಡು ಮಚ,
ಎಣ್ಣೆ ಕುಡಿಯೋರು ಮಾತ್ರ ಸಾಯ್ತಾರ, ಎಣ್ಣೆ ಕುಡಿದಲ್ಲೇ ಇರೋರು ಸಾಯಲ್ವಾ? ಒಂದು 20 ವರ್ಷ ಹುಡುಗರೇ ಇವಾಗ ಸಾಯ್ತಾರಪ್ಪ, ಚಿಕ್ಕ ಹುಟ್ಟಿದ ಮಗುನೇ ಸಾಯುತ್ತಪ್ಪ. ಬಟ್ ಎಣ್ಣೆ ಕುಡಿದವರೇ ಸಾಯ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಮಾತಾಡ್ತೀಯ. ನನ್ನ ಕೈಲೆಲ್ಲ ಇವಾಗ ಬಿಡೋಕ್ಕಾಗಲ್ಲ, ಆಲ್ಮೋಸ್ಟ್ ಫುಲ್ಲು ನಾನು ನಾರ್ಮಲೈಸ್ ಆಗಿಬಿಟ್ಟಿದ್ದೀನಿ. ಎವ್ರಿಡೇ ಕುಡಿಲಿಲ್ಲ ಅಂದ್ರೆ ನನ್ನ ಕೈಲಿ ಇರೋಕ್ಕೇನೆ ಆಗಲ್ಲ ಅಂತ ನನಗೇನೆ ಅವ್ನು ಹೇಳ್ತಾ ಇದ್ದಾನೆ. ಅಂದರೆ ಯಾವ ಲೆವೆಲ್ಗೆ ಅಡಿಕ್ಷನ್ ಆಗಿಬಿಟ್ಟಿದ್ದಾನೆ ಅಂತ ನೋಡಿ. ನನಗೆ ಇವಾಗ 22 ಏಜು, ಅವನಿಗೂ 22ನೇ ಏಜು. ಬಟ್ 22 ಇಯರ್ಸ್ಗೆ ಈ ಲೆವೆಲಿಗೆ ಅಡಿಕ್ಟ್ ಆದರೆ ನಮ್ಮ ಫ್ಯೂಚರ್ ಯಾವ ಥರ ಇರುತ್ತೆ ಅನ್ನೋದನ್ನ ನೀವು ಥಿಂಕ್ ಮಾಡ್ತಾ ಹೋಗ್ಬೋದು. ಬಟ್ ರಿಯಲ್ ಆಗೇನೆ ಒಬ್ಬ ಪರ್ಸನ್ ಡ್ರಿಂಕ್ಸ್ ಮಾಡ್ತಿದ್ದಾನೆ ಅಂತಂದ್ರೆ ಅವನ ಫ್ಯಾಮಿಲಿ ಯಾವ ಥರ ಅಫೆಕ್ಟ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಅವನು ಒಬ್ಬ ವೀಕರ್ ಮ್ಯಾನ್ ಆಗೋಗ್ಬಿಡ್ತಾನೆ. ನಾನು ತುಂಬ ಜನ ನಾನು ನೋಡಿದ್ದೀನಿ, ಅವನು ಡ್ರಿಂಕ್ಸ್ ಮಾಡೋದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇರ್ತಾನೆ, ಬೇರೆ ಏನು ಅವನಿಗೆ ಥಿಂಕಿಂಗೇ ಇರಲ್ಲ. ಅವ್ನ ಫ್ಯಾಮಿಲಿನ ಯಾವ ಥರ ಗ್ರೋ ಮಾಡೋಣ ಅಂತಕ್ಕಂಥ ಥಿಂಕಿಂಗ್ ಇರಲ್ಲ, ಕರಿಯರ್ನಲ್ಲಿ ಯಾವ ಥರ ಇಂಪ್ರೂವ್ ಆಗೋಣ ಅಂತ ಥಿಂಕಿಂಗ್ ಇರಲ್ಲ, ಯಾವ್ದಾರ ಒಂದು ಆಸೆಗಳೇ ಇರಲ್ಲ. ನಮ್ಮನ್ನು ಕೇಳಿದ್ರೆ ನನಗೆ ಒಂದು ಕಾರ್ ತಗೋಬೇಕು ಅಂತ ಆಸೆ ಇದೆ, ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇದೆ, ಜೊತೆಗೆ ನಮ್ಮ ಅಪ್ಪ ಅಮ್ಮನ ಇಂಥ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆ ಇದೆ, ಅಥವಾ ಬೇರೆ ಏನಾದರೂ ಥಿಂಕಿಂಗ್ ನಮಗೆ ಇರ್ತಾ ಹೋಗುತ್ತಲ್ಲ. ಈ ಡ್ರಿಂಕ್ಸ್ಗೆ ಅಡಿಕ್ಷನ್ ಆಗಿಬಿಟ್ರೆ ಅವ್ರಿಗೆ ಯಾವುದೇ ರೀತಿಯ ಥಿಂಕಿಂಗ್ ಇರಲ್ಲ. ಇವತ್ತು ಕುಡಿದ್ರೆ ಸಾಕು ಅನ್ನೋ ಥರ ಇರ್ತಾರೆ. ಕೆಲವೊಂದು ಜನ ನೀವು ಊರಿನ ಕಡೆ ಎಲ್ಲ ನೋಡಿರ್ತೀರ, ಕುಡಿದು ಆರಾಮಾಗಿ ಫ್ಲಾಟಾಗಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಸ್ವರ್ಗ ನೋಡ್ತಾ ಇರ್ತಾರೆ ಅವರು. ಅಂದರೆ ಯಾವ ಲೆವೆಲ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ. ಜೊತೆಗೆ ಅವ್ರಿಗೆ ಯಾವುದೇ ರೀತಿಯ ಫ್ಯೂಚರ್ ಟೆನ್ಷನ್ನೇ ಇರಲ್ಲ, ಲೈಫಲ್ಲಿ ಗ್ರೋ ಆಗಬೇಕು ಅಂತ ಅನ್ಕೊಳ್ಳಲ್ಲ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಮದುವೆ ಆಗಿಬಿಟ್ಟಿದೆ ಅಂತ ಅನ್ಕೊಳ್ಳಿ, ಮದುವೆ ಆಗಿರೋರ್ಗಂತೂ ದೇವರನ್ನೇ ನರಕ. ಅವರು ಈಗ ವೈಫ್ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂಗೇನೇ ಇಲ್ಲ ಇವ್ರ ಮೇಲೆ. ಇವ್ರ ಪಾಡಿಗೆ ಇವರು ಡ್ರಿಂಕ್ಸ್ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಬಂದಿದ್ದ ದುಡ್ಡಲ್ಲಿ ಕುಡಿತಾರೆ, ಮನೆಗೆ ಬರ್ತಾರೆ, ಮಲ್ಕೊತಾರೆ ಅನ್ನೋದಾದರೆ ಅವರು ಯಾವ ಥರ ಫ್ಯಾಮಿಲಿ ಗ್ರೋ ಆಗುತ್ತೆ ಅಲ್ವಾ? ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಬಡವರಾಗೆ ಉಳ್ಕೊಳ್ಳೋಕ್ಕೆ ಇದೇನೇ ದೊಡ್ಡ ಪ್ರಾಬ್ಲಮ್. ಅವರಿಗೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ಅಂತ ಅನ್ಸೋದೇ ಇಲ್ಲ ಅಂದಮೇಲೆ ಯಾವ ಥರ ಹೋಗ್ತಾರೆ ಅಲ್ವಾ? ಇದು ಒಂದು ದೊಡ್ಡ ಪ್ರಾಬ್ಲಮ್. ಜೊತೆಗೆ ಡೊಮೆಸ್ಟಿಕ್ ವೈಲೆನ್ಸ್, ದಿಸ್ ಇಸ್ ಸೆಕೆಂಡ್ ರೀಸನ್. ಅಂದರೆ ಕುಡಿದವರು ಸುಮ್ಮನೆ ಅಂತ ಇರೋಲ್ವಾ, ಮನೆಗೆ ಹೋಗ್ಬಿಟ್ಟು ಹೊಡಿತಾರೆ, ಬಡಿತಾರೆ, ಅವ್ರ ಹೆಂಡತಿಗೆ ಹೊಡೆಯೋದಾಗಿರಲಿ, ಮಕ್ಳಿಗೆ ಹೊಡೆಯೋದಾಗಿರಲಿ, ಅವ್ರಿಗೆ ಯಾವುದೇ ರೀತಿಯಾದ ಒಂದು ಮೈಂಡಲ್ಲಿ ಏನು ಓಡ್ತಿರುತ್ತೋ ನನಗಂತೂ ಗೊತ್ತಿಲ್ಲ. ಎಷ್ಟೊಂದು ಜನಕ್ಕೆ ಹೆಂಡ್ತಿ ಹೊಡಿದೆ ಅವ್ರು ಏನು ಮಾಡ್ತಾರೆ ಅಂತ ಅವ್ರಿಗೇನೆ ಗೊತ್ತಿರಲ್ಲ. ಸೊ ಈ ಥರದ ಮೆಂಟಾಲಿಟಿ ಇರುವಾಗ ಅವ್ರಿಗೆ ಮಾತ್ರ ಅವ್ರು ಎಲ್ಲಿದ್ದೀನಿ ಅಂತ ಅವರ ಒಂದು ಸಂತೋಷಕ್ಕೆ, ಅವರ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಒಳಗಡೆ ಹೋಗಿ ಫ್ಯಾಮಿಲಿನ ಒಂದು ನೆಮ್ಮದಿನೇ ಹಾಳು ಮಾಡ್ತಾ ಇರ್ತಾರೆ. ಹೆಂಡ್ತಿ ಆಗಿರಲಿ, ಮಕ್ಕಳಾಗಿರಲಿ, ಯಾವುದೇ ರೀತಿಯ ಫ್ಯೂಚರ್ ಗೋಲ್ ಆಗಿರಲಿ ಏನೇನೂ ಇರಲ್ಲ ಅವರಿಗೆ. ಜೊತೆಗೆ ಕೊನೆಗೆ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಕುಡಿಬೇಕು ಅಷ್ಟೇ ಅವ್ರ ಮೈಂಡಲ್ಲಿರುತ್ತೆ. ಯಾವುದೇ ರೀತಿಯ ಕೆಲಸಕ್ಕೆ ಹೋಗಬೇಕು ಅಂತ ಅವ್ರಿಗೆ ಅನ್ಸಲ್ಲ, ಕೆಲಸ ಮಾಡೋಕ್ಕೆ ಶಕ್ತಿನೂ ಇರಲ್ಲ. ಅವ್ರಿವ್ರ ಹತ್ರ ಒಂದು 10 ರೂಪಾಯಿ 20 ರೂಪಾಯಿ ಬೇಡ್ಕೊಂಡು ಡ್ರಿಂಕ್ಸ್ನ ಮಾಡ್ತಾ ಇರ್ತಾರೆ. ಇಂಥವ್ರನ್ನು ಕೂಡ ನಾನು ನೋಡಿದ್ದೀನಿ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಇದನ್ನು ಬಿಡೋಕ್ಕೆ ನನಗಿರ್ತಕ್ಕಂಥ ಸೊಲ್ಯೂಷನ್, ನಾನು ಕಣ್ಣಾರೆ ನೋಡಿರ್ತಕ್ಕಂಥ ಸೊಲ್ಯೂಷನ್ ನಿಮ್ಮ ಹತ್ರ ಇವಾಗ ಶೇರ್ ಮಾಡ್ತಾ ಹೋಗ್ತೀನಿ. ಡ್ರಿಂಕ್ಸ್ ಅಂತಕ್ಕಂಥದ್ದು ದೊಡ್ಡ ಪ್ರಾಬ್ಲಮ್. ಅದು ಬಂದು ಹೆಲ್ತ್ ಇಶ್ಯೂಸ್ ಆಗಿರ್ತಕ್ಕಂಥ ಲಿವರ್ ಡ್ಯಾಮೇಜ್, ಹಾರ್ಟ್ ಡಿಸೀಸ್, ಕಿಡ್ನಿ ಫೇಲಿಯರ್, ಈ ಥರದ್ದು ತುಂಬ ಡಿಸೀಸಸ್ನ ಹೇಳ್ತಾ ಹೋಗ್ಬೋದು. ಈ ಥರದ್ದು ಡಿಸೀಸಸ್ನ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಸೊ ಇನ್ ಕೇಸ್ ಏನಾದ್ರು ಜೆನ್ಯೂನ್ ಆಗಿ ನೀವು ಬಿಡಬೇಕು ಅಂದ್ಕೊಂಡಿದ್ದಾರೆ, ನಾನು ಹೆಂಗೆ ಸಂತೋಷವಾಗಿ ಬದುಕಬೇಕು ಇದನ್ನೆಲ್ಲ ಬಿಟ್ಟು ಅನ್ನೋ ಥರ ನಿಮಗೊಂದು ಮೈಂಡ್ ಸೆಟ್ ಇದ್ದರೆ, ಜಸ್ಟ್ ಫಸ್ಟು ಹೋಗಿ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಯಾವ ಥರ ಬೆಳೋದು ಅಂತ ನೋಡಿ. ನಾವು ಎಷ್ಟೊಂದು ಡಿಸೀಸಸ್ಗಳೇ ನಾವು ಹೋಗ್ಬಿಟ್ಟು ಕ್ಯೂರ್ನ ಮಾಡ್ಕೊತೀವಿ. ಅಂಥದ್ರಲ್ಲಿ ಈ ಥರದೊಂದು ಅಡಿಕ್ಷನ್ನ ಬಿಡೋಕ್ಕೆ ಕೇಳೋದ್ರಲ್ಲಿ ಯಾವುದೇ ರೀತಿಯಾದ ನಾಚಿಕೆ ಇಲ್ಲ. ಅದನ್ನು ಬಿಡಬೇಕು ಅಂತ ಅನ್ಕೊಳ್ಳೋದ್ರಲ್ಲೂ ಕೂಡ ನಾಚಿಕೆ ಇಲ್ಲ. ಇನ್ ಕೇಸ್ ಏನಾದ್ರು ಕುಡಿಬೇಕು ಅಂತ ಅನ್ಕೊಂತೀರಲ್ಲ, ಕುಡಿದು ಮಲ್ಕೋಬೇಕು ಎಲ್ಲಿ ಬೇಕಾದ್ರೂ ಅಲ್ಲಿ ಅಂತ ಅನ್ಕೋತೀವಲ್ಲ, ಅದಕ್ಕೆ ನಾವು ನಾಚಿಕೆ ಪಡಬೇಕು ಹೊರತು ಬಿಡಬೇಕು ಅನ್ಕೊಳ್ಳೋದ್ರಲ್ಲಿ ನಾಚಿಕೆ ಪಡಬಾರ್ದು. ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟರೆ ರೆಗ್ಯುಲರ್ ಆಗಿ ತಗೊಳ್ಳಿ. ನಿಮ್ಮ ಮೈಂಡ್ ಆಲ್ರೆಡಿ ಹೇಳ್ತಾ ಇರುತ್ತೆ ಬಿಡು ಅಂತ. ನಮ್ಮ ಫ್ಯಾಮಿಲಿನ ನೋಡಿ ಬಿಡಬೇಕು ಅಂತ ಅನ್ಕೊಳ್ಳಿ, ನಿಮ್ಮ ಮಕ್ಕಳನ್ನ ನೋಡಿ ಬಿಡಬೇಕು ಅಂತ ಅನ್ಕೊಳ್ಳಿ. ಸೊ ಒಂದು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ನ ತೊಗೊಳ್ಳಿ. ಒಂದು ಕ್ಲೀನಾಗಿ ನಿಮ್ಮ ಕೈಲಿ ಫಾಲೋ ಅಪ್ ಮಾಡೋಕ್ಕಾಗಲಿ ಅಂದರೆ ನಿಮ್ಮ ವೈಫ್ಗೋ ಅಥವಾ ನಿಮ್ಮ ಅಮ್ಮಂಗೋ ಯಾರಿಗಾದರೂ ಹೇಳಿ, ನನಗೆ ಈ ಥರದ್ದು ಟ್ಯಾಬ್ಲೆಟ್ನ ಊಟದಲ್ಲಿ ಮಿಕ್ಸ್ ಮಾಡಿಕೊಡಿ ಅಂತ ಕೇಳಿ, ಅಥವಾ ಒಂದು ನೀರಲ್ಲಿ ಮಿಕ್ಸ್ ಮಾಡಿಕೊಡಿ ಅಂತ ಕೇಳಿ. ಈ ಥರ ತೊಗೊಂಡ್ಬಿಟ್ಟು ನೀವು ಬಿಡೋದ್ರ ಕಡೆ ನೀವು ಫೋಕಸ್ ಮಾಡಿದ್ರೆ ಖಂಡಿತ ಬಿಡ್ಬೋದು. ದೇವರಣಗಳು ಡ್ರಿಂಕ್ಸ್ನ ಬಿಟ್ಟಾದ್ಮೇಲೆ ಒಂದು ರಿಯಲ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಬದುಕು ನಿಮಗೆ ಸಿಗ್ತಾ ಹೋಗುತ್ತೆ. ನಮ್ಮ ತಂದೆ ಕೂಡ ಇಷ್ಟೊಂದು ದಿನದಿಂದ ಡ್ರಿಂಕ್ಸ್ ಮಾಡ್ತಾಯಿದ್ರು. ಅವರು ಒಂದು 6 to 7 years ಡ್ರಿಂಕ್ಸ್ ಮಾಡೋದನ್ನು ಬಿಟ್ಟರು. ನಮ್ಮ ಫ್ಯಾಮಿಲಿ ಎಷ್ಟೊಂದು ಒಂದು 10th ಪೊಸಿಷನಲ್ಲಿ ಇದೆ ಅಂತಂದರೆ, ನಮ್ಮ ಫ್ಯಾಮಿಲಿ ಒಂದು 90th ಅಥವಾ 100th ಪೊಸಿಷನ್ಗೆ ಹೋಯಿತು. ಅಂದರೆ ಇಷ್ಟು ಗ್ರೋತ್ ಒಂದು 6 to 7 yearsನಲ್ಲಿ ನಮಗೆ ಸಿಕ್ಕಿದೆ. ಸೊ ಬಿಡೋದು ತುಂಬ ಇಂಪಾರ್ಟೆಂಟ್ ವಿಷಯ ಆಗಿರುತ್ತೆ. ನಿಮ್ಮ ಫ್ಯಾಮಿಲಿ ಕೂಡ ಹೆಲ್ತಿಯರ್ ಆಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ರಿಯಲ್ ಆಗಿನೇ ಯೂಸ್ಫುಲ್ ಆಗಿದ್ರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದರೆ, ನನಗೂ ಯೂಸ್ಫುಲ್ ಆಗಿ ನೀವೇನೋ ಒಂದು ಮಾಡಿ ಹೋಗಬೇಕು ಅಂತ ಅಂದ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಹೆಲ್ಪ್ ಮಾಡಿ. ಫ್ಯೂಚರ್ ವೀಡಿಯೋಸ್ನ ನೋಡಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ. Thank you so much for watching. See you in next video. Karthik.